ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷ ಬೇಬಿ ಬ್ಲೂಮ್. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನು ಅಂತ ನಿಮಗೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ ಅಂತ ನಂಗೆ ಗೊತ್ತು. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಪ್ರೆಗ್ನೆಂಟ್ ಇದ್ದಾಗ ಬಾಯ್ ಬೇಬಿನ ಅಥವಾ ಗರ್ಲ್ ಬೇಬಿನ ಅಂತ ಕೆಲವೊಂದು ಸಿಮ್ಟಮ್ಸ್ ಇರುತ್ತೆ. ಸೊ ಅದು ಯಾವ ಥರ ಸಿಮ್ಟಮ್ಸ್ ಇರುತ್ತೆ ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಇವತ್ತು ಮೇನ್ ಬಂದುಬಿಟ್ಟು ಬಾಯ್ ಬೇಬಿಗೆ ಯಾವ ಥರ ಸಿಮ್ಟಮ್ಸ್ ಇರುತ್ತೆ ಅಂತ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ದಯವಿಟ್ಟು ಇದನ್ನು ಯಾರು ಬಾಯ್ ಅಥವಾ ಗರ್ಲ್ ಅಂತ ನಾನು ಭೇದ ಭಾವ ಮಾಡ್ತಾ ಇದ್ದೀನಿ ಅಂತ ಆ ಥರ ಲೆಕ್ಕಕ್ಕೆ ತಗೋಬೇಡಿ. ಕೆಲವ್ರಿಗೆ ಕ್ಯೂರಿಯಾಸಿಟಿ ಇರುತ್ತೆ, ಅದು ಹೇಗಿರುತ್ತೆ ಸಿಮ್ಟಮ್ಸ್ ಅಂತ ತಿಳ್ಕೊಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಕೆಲವ್ರು ಹುಡುಕಾಡ್ತಾ ಇರ್ತೀರಾ ಅಂತ ನಾನು ಇದನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಯಾವುದೇ ರೀತಿಯಾದಂತಹ ಜೆಂಡರ್ ಪ್ರಿಡಿಕ್ಷನ್ ಅಂತ ಆ ಥರ ನೀವು ಅಂದ್ಕೋಬೇಡಿ. ಹಾಗೆ ಅದನ್ನು ಬೇರೆ ಥರನೂ ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಬಾಯ್ ಬೇಬಿ ಇದ್ದಾಗ ನಿಮಗೆ ಯಾವ ಥರ ಸಿಮ್ಟಮ್ಸ್ ಎಲ್ಲ ಇರುತ್ತೆ. ಫ್ರೆಂಡ್ಸ್, ನನಗೆ ಬಂದುಬಿಟ್ಟು ಒಂದು ಬಾಯ್ ಬೇಬಿ, ಒಂದು ಗರ್ಲ್ ಬೇಬಿ ಇದೆ. ಸೊ ಇದರಲ್ಲಿ ನನಗೂ ಕೂಡ ಬಾಯ್ ಬೇಬಿ ಇದ್ದಾಗ ಯಾವ ಥರ ಸಿಮ್ಟಮ್ ಇತ್ತು, ನಾನು ಒಂದು 10 to 12 ಒಳಗಡೆ ನಿಮಗೆ ಸಿಮ್ಟಮ್ಸ್ನ ಹೇಳ್ತೀನಿ. ಸೊ ಆ ಸಿಮ್ಟಮ್ಸಲ್ಲಿ ನನಗೆ ಯಾವುದಿತ್ತು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ಇವತ್ತಿನ ನಾನು ತೊಗೊಂಡಿರೋದು ಬಾಯ್ ಬೇಬಿ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಗರ್ಲ್ ಬೇಬಿದು ನಾನು ನಿಮಗೆ ಸಿಮ್ಟಮ್ಸ್ ಹೇಳ್ತೀನಿ. ಓಕೆನಾ ಫ್ರೆಂಡ್ಸ್? ದಯವಿಟ್ಟು ಯಾರೂ ಇದನ್ನು ತಪ್ಪಾಗಿ ತಿಳ್ಕೊಬೇಡಿ. ಜಸ್ಟ್ ಸಿಮ್ಟಮ್ಸ್ ಅಷ್ಟೇ. ಇದರಲ್ಲಿ ನಿಮ್ಗೆ 4-5 ಸಿಮ್ಟಮ್ಸ್ ಇದ್ದರೂ ಕೂಡ ನಿಮಗೆ ಅದು ಓಕೆ ಅಂತಲೇ ನೀವು ಅಂದ್ಕೋಬಹುದು. ಕೆಲವ್ರಿಗೆ ಇರೋದಿಲ್ಲ, ಕೆಲವ್ರಿಗೆ ಇರುತ್ತೆ. ಬಟ್ ಇದು ಮಿತ್ಸ್, ಹಳೆ ಕಾಲದಿಂದನೂ ಕೂಡ ಎಲ್ಲರೂ ಹೇಳ್ತಾ ಬರ್ತಾ ಇರೋದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನನಗೆ ಯಾವ ಥರ ಈ 10ರಲ್ಲಿ ಅಥವಾ 12ರಲ್ಲಿ ನನಗೆಷ್ಟು ಕರೆಕ್ಟಾಗಿತ್ತು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಓಕೆನಾ ಫ್ರೆಂಡ್ಸ್? ಇವಾಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷ ಬೇಬಿ ಬ್ಲೂಮ್. ನನ್ನ ಚಾನಲಲ್ಲಿ ನಿಮಗೆ ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿರೋಂಥ ಎಲ್ಲ ಮಾಹಿತಿಗಳು ಸಿಗುತ್ತೆ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಹಾರ್ಟ್ ಸಿಂಬಲ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆನಾ ಫ್ರೆಂಡ್ಸ್? ಮೊದಲನೇದಾಗಿ ಸಿಮ್ಟಮ್ ಬಂದುಬಿಟ್ಟು ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ನಿಮಗೆ ಬಾಯ್ ಬೇಬಿ ಇತ್ತು ಅಂದರೆ, ನೀವು ಪ್ರೆಗ್ನೆಂಟ್ ಇದ್ದಾಗ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ಅಷ್ಟೊಂದಾಗಿ ಇರಲ್ಲ. ಅಂದರೆ ವಾಮಿಟಿಂಗ್ ಬರೋದು ಅಂದರೆ ಫಸ್ಟ್ 3 months ಸ್ವಲ್ಪ ಇರುತ್ತೆ, ಬಟ್ ಹೆವಿಯಾಗಿ ಇರೋದಿಲ್ಲ. ಓಕೆನಾ? ಸೊ ನಿಮ್ಗೇನಂದರೆ ತುಂಬ ಟಯರ್ಡ್ ಫೀಲ್ ಆಗ್ತಾ ಇರುತ್ತೆ, ನಿದ್ದೆ ಜಾಸ್ತಿ ಬರ್ತಾ ಇರುತ್ತೆ. ಸೊ ಯಾವಾಗಲೂ ನಿದ್ದೆ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ, ಆ ಥರ ಇರುತ್ತೆ. ಕೆಲವರಿಗೆ ಈ ಟೈಮಲ್ಲೂ ಕೂಡ ವಾಮಿಟ್ ಆಗುತ್ತೆ, ವಾಮಿಟ್ ಆಗೋದು ಇದೆ, ಬಟ್ ಆಗಲ್ಲ. ಹೆವಿಯಾಗಿ ನಿಮಗೆ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ಇರಲ್ಲ, ಮೈಲ್ಡ್ ಆಗಿರುತ್ತೆ. ಹಾಗೆ ನಿಮಗೆ ಹೆವಿಯಾಗಿ ನಿದ್ದೆ ತುಂಬ ಬರ್ತಾ ಇರುತ್ತೆ. ಓಕೆನಾ? ನೆಕ್ಸ್ಟ್ ಸೆಕೆಂಡ್ ಒನ್ ಬಂದುಬಿಟ್ಟು ನಿಮಗೆ ಯಾವಾಗಲೂ ಸ್ಪೈಸಿ ಐಟಮ್ಸ್ನ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ, ಸ್ಪೈಸಿ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಫ್ರೆಂಡ್ಸ್, ಹಾಗಂತ ಹೇಳ್ಬಿಟ್ಟು ನೀವು ಜಾಸ್ತಿ ಸ್ಪೈಸಿ ಆಗಿರೋದು ತಿನ್ನೋದನ್ನು ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಬೇಬಿಗೆ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ. ಇನ್ನು ನೆಕ್ಸ್ಟ್ ಸಿಮ್ಟಮ್ ಬಂದುಬಿಟ್ಟು ನಿಮಗೆ ಹೊಟ್ಟೆ ಅಂದರೆ ನಿಮಗೆ ಇದು ಎದೆ ಭಾಗದಿಂದ ಹೊಟ್ಟೆ ಇರೋದಿಲ್ಲ, ತುಂಬ ಕೆಳಗಡೆ ಇರುತ್ತೆ, ಚಿಕ್ಕದಾಗಿರುತ್ತೆ ಹೊಟ್ಟೆ, ಆ ಥರ ಇರುತ್ತೆ. ಅದು ಒಂದು ಸಿಮ್ಟಮ್ನೇ ನಿಮಗೆ. ನೀವು ಆಫ್ಟರ್ 7 months ನೀವು ಅದನ್ನು ನೋಡಬಹುದು. ಅಂದರೆ ಕೆಲವ್ರಿಗೆ 4th 5th ಮಂತಿಂದನೇ ಕಾಣಿಸುತ್ತೆ, ಬಟ್ 7 monthsಲ್ಲಿ ನಿಮಗೆ ಕ್ಲಿಯರಾಗಿ ಮೇಲ್ಗಡೆಯಿಂದ ಇದೆಯಾ ಅಥವಾ ಕೆಳಗಡೆಯಿಂದ, ಬಾಯ್ ಬೇಬಿ ಇದ್ದರೆ ಕೆಳಗಡೆಯಿಂದನೇ ನಿಮಗೆ ಇರುತ್ತೆ. ಓಕೆನಾ? ಇದು 3rd ಒನ್ ಆಯಿತು. ನೆಕ್ಸ್ಟ್ 4th ಒನ್ ಅಂತ ಬಂದರೆ ಅಂದರೆ ನಿಮಗೆ ಯಾವಾಗ್ಲೂ ನೀವು ತುಂಬ ಟೆನ್ಷನ್ ಅಂತ ಅನಿಸ್ತಾ ಇರುತ್ತೆ, ಕಿರ್ಚಾಡೋದು, ಕೂಗಾಡೋದೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಈ ಥರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿನೂ ಕೂಡ ನಿಮಗೆ ಸಿಟ್ಟು ಬೇಗ ಬರ್ತಾ ಇರುತ್ತೆ. ಯಾರಾದರೂ ಮಾತಾಡ್ಸಿದ್ರೆ ಯಾಕೆ ಮಾತಾಡಿಸ್ತಾರೆ ಅಂತ ಅನಿಸ್ತಾ ಇರುತ್ತೆ. ಸೊ ಆ ಥರ ನಿಮಗೆ ಅನಿಸ್ತಾ ಇರುತ್ತೆ. ನೆಕ್ಸ್ಟ್ 5th ಒನ್ ಬಂದುಬಿಟ್ಟು ಫ್ರೆಂಡ್ಸ್, ನೀವು ಈ ಬಾಯ್ ಬೇಬಿ ಪ್ರೆಗ್ನೆಂಟ್ ಇದ್ದೀರಾ ಅಂದರೆ ನಿಮಗೆ ಹೆಡೇಕ್ ಅನ್ನೋದು ಜಾಸ್ತಿ ಇರುತ್ತೆ. ಹಾಗೆ ಪದೇ ಪದೇ ಸ್ವಲ್ಪ ಕೋಲ್ಡ್ ಥರ ಅನಿಸ್ತಾ ಇರುತ್ತೆ, ಕೋಲ್ಡ್ ಆಗ್ತಾ ಇರುತ್ತೆ, ಶೀತ ಆ ಥರ ಆಗ್ತಾ ಇರುತ್ತೆ. ಸೊ ಆ ಥರ ನಿಮಗೆ ಅನಿಸ್ತಾ ಇರುತ್ತೆ. ಏನಂದರೆ ಬೇಕಂದರೆ ಅಬ್ಸರ್ವ್ ಮಾಡಿ ನೋಡಿ, ನೀವು ಯಾವಾಗ ಎಣ್ಣೆ ಹಚ್ಕೊಂಡಿರ್ತೀರಲ್ವ ಪ್ರೆಗ್ನೆನ್ಸಿ ಟೈಮಲ್ಲಿ, ಆ ಟೈಮಲ್ಲಿ ಅವತ್ತಿನ ದಿವಸ ನಿಮಗೆ ತುಂಬ ತಲೆಭಾರ ಅಂತ ಅನಿಸ್ತಾ ಇರುತ್ತೆ. ಸೊ ಇಲ್ಲಿಂದ ಎಲ್ಲ ಫುಲ್ಲು ನೋವು ಸುತ್ಕೊಳ್ಬಿಡುತ್ತೆ, ಅಂದರೆ ಸೈನಸ್ ಪ್ರಾಬ್ಲಮ್ ಆಗುತ್ತೆ. ಸೊ ಕೋಲ್ಡ್ ಅನ್ನೋದು ಈ ಟೈಮಲ್ಲಿ ಆಗ್ತಾ ಇರುತ್ತೆ. ಆ ಥರ ನಿಮಗಿತ್ತು ಅಂದರೂ ಕೂಡ ಅದು ಒಂದು ಬಾಯ್ ಬೇಬಿ ಸಿಮ್ಟಮ್ ಅಂತಲೇ ಹೇಳ್ಬಹುದು. ಓಕೆನಾ? ನೆಕ್ಸ್ಟ್ ಬಂದುಬಿಟ್ರೆ ನಿಮಗೆ ಹೊಟ್ಟೆ ಪ್ರೆಗ್ನೆಂಟ್ ಆದಾಗ ಅದು ಒಂದು ಲೈನ್ ಬಂದಿರುತ್ತಲ್ವ ಫ್ರೆಂಡ್ಸ್, ಅದು ತುಂಬ ಡಾರ್ಕ್ ಆಗಿರುತ್ತೆ. ಓಕೆ, ಅದು ತುಂಬ ಡಾರ್ಕ್ ಆಗಿದ್ದರೂ ಕೂಡ ಬಾಯ್ ಬೇಬಿ ಅಂತ ಕರೀತಾರೆ. ಅದು 6th ಒನ್ ಸಿಮ್ಟಮ್ ಆಯಿತು. ನೆಕ್ಸ್ಟ್ ಬಂತು ಅಂದರೆ ನಿಮಗೆ ಬೇಬಿ ಸ್ಕ್ಯಾನಿಂಗ್ ಮಾಡಿರ್ತೀರಲ್ವ, ಸೊ ಆವಾಗ ಹಾರ್ಟ್ ಬೀಟ್ ಬಂದುಬಿಟ್ಟು 150 ಒಳಗಡೆ ಇರುತ್ತೆ, ಅದಕ್ಕಿಂತ ಜಾಸ್ತಿ ಹಾರ್ಟ್ ಬೀಟ್ ಹೋಗೋದಿಲ್ಲ. ಸೊ ಬಾಯ್ ಬೇಬಿದು
ಇದು ಬಂದುಬಿಟ್ಟು ನಿಮಗೆ ಸೆವೆಂತ್ ನಿಮಗೆ ಕ್ಲೂ. ಓಕೆ, ನೆಕ್ಸ್ಟ್ ಒನ್ ಬಂದುಬಿಟ್ಟು ಬಾಯ್ ಬೇಬಿ ಇದ್ದಾಗ ಹೇರ್ಸ್ ಅನ್ನೋದು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಓಕೆನಾ, ತುಂಬ ಚೆನ್ನಾಗಿ ನಿಮಗೆ ಹೇರ್ಸು ಗ್ರೋ ಆಗ್ತಾ ಇರುತ್ತೆ, ಫಾಸ್ಟ್ ಗ್ರೋಯಿಂಗ್ ಇರುತ್ತೆ. ಸೊ ಇದು ಒಂದು ಕೂಡ ನಿಮಗೆ ಬಾಯ್ ಬೇಬಿ ಇದ್ದಾಗ ನಿಮಗೆ ಈ ಥರ ಹೇರ್ಸ್ ತುಂಬ ಚೆನ್ನಾಗಿ ಬರುವಂಥದ್ದು ಇದು ಒಂದು. ನೆಕ್ಸ್ಟ್ ನಿಮಗೆ 9th ಸಿಂಪ್ಟಮ್ ಬಂದುಬಿಟ್ಟು ಕಲರ್ ಚೇಂಜ್. ನಿಮಗೆ ಬಾಯ್ ಬೇಬಿ ಇದ್ದಾಗ ನಿಮಗೆ ತುಂಬ ಕಪ್ಪಾಗಕ್ಕೆ ಸ್ಟಾರ್ಟ್ ಆಗ್ತೀರಾ. ಓಕೆನಾ, ಸೊ ತುಂಬ ಕಪ್ಪಾಗ್ತಾ ಇರುತ್ತೆ, ಇಲ್ಲಿ ಕುತ್ತಿಗೆ ಹತ್ರ, ಫೇಸು ಒಂಥರ ಏನಂದರೆ ಮುಖದಲ್ಲಿ ಆ ಕಳೆ ಇರಲ್ಲ, ಒಂಥರ ಡಲ್ಲಾಗಿರುತ್ತೆ ಮುಖ ಯಾವಾಗ್ಲೂ ಕೂಡ. ಅದು ಒಂದು ಕೂಡ ಸಿಂಪ್ಟಮ್. ನೆಕ್ಸ್ಟ್ 10th ಸಿಂಪ್ಟಮ್ ಬಂತು ಅಂದರೆ ನಿಮಗೆ ಫ್ರೆಂಡ್ಸ್ ಹೇಗೆ ಅಂದರೆ, ನೀವು ಪೀರಿಯಡ್ಸ್ ಟೈಮಲ್ಲಿ ನಿಮಗೆ ಯಾವ ಥರ ಕೆಲವರಿಗೆಲ್ಲ ಪಿಂಪಲ್ಸ್ ಬರ್ತಾ ಇರುತ್ತಲ್ವ, ಸೊ ಆ ಥರ ನಿಮಗೆ ಬಾಯ್ ಬೇಬಿ ಇತ್ತು ಅಂದರೆ ಫೇಸಲ್ಲೆಲ್ಲ ಪಿಂಪಲ್ಸ್ ಸ್ಟಾರ್ಟ್ ಆಗುತ್ತೆ, ಪಿಂಪಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓಕೆನಾ, ಇದು ಖಂಡಿತ ನನಗೂ ಕೂಡ ಆಗಿದೆ. ನನಗೆ ಯಾವುದ್ಯಾವ್ದು ಸಿಂಪ್ಟಮ್ ಆಗಿದೆ ಅಂತ ಇವಾಗ ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಒಂದು ಬಂದುಬಿಟ್ಟು 11th ಒಂದು ಬಂದುಬಿಟ್ಟು ನಿಮಗೆ ಯಾವಾಗಲೂ ಲೆಫ್ಟ್ ಸೈಡ್ ಮಲಗಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಲೆಫ್ಟ್ ಸೈಡ್ ಜಾಸ್ತಿ ಪ್ರಿಫರ್ನ ಮಾಡ್ತಾ ಇರ್ತೀರ. ಹಾಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವಾಗಲೂ ಲೆಫ್ಟ್ ಸೈಡೇ ಮಲಗಬೇಕು. ಸೊ ಆ ಬೇಬಿ ಇದೆ, ಈ ಬೇಬಿ ಇದೆ, ಈಗ ಮಲಗಬೇಕು ಅಂತ ಅಲ್ಲ, ಯಾವಾಗಲೂ ನೀವು ಲೆಫ್ಟ್ ಸೈಡ್ ಮಲ್ಕೊಂಡ್ರೇ ಬೇಬಿಗೆ ಹಾರ್ಟ್ ಸಪ್ಲೈ ಅನ್ನೋದಾಗಲಿ ಪಂಪಿಂಗ್ ಆಗಲಿ ಚೆನ್ನಾಗಿ ಹೋಗುತ್ತೆ. ಸೊ ಲೆಫ್ಟ್ ಸೈಡೇ ಮಲಗಬೇಕು. ಬಟ್ ಬಾಯ್ ಬೇಬಿ ಇದ್ದಾಗ ಲೆಫ್ಟ್ ಸೈಡ್ ಮಲಗೋದು ಅದು ಒಂದು ಕೂಡ ನಿಮಗೆ ಸಿಂಪ್ಟಮ್ ಆಗಿ ಇರುತ್ತೆ. ಓಕೆನಾ, ನೆಕ್ಸ್ಟ್ ಒನ್ ಬಂದುಬಿಟ್ಟು ನಿಮಗೆ ಬ್ರೆಸ್ಟಲ್ಲಿ ಚೇಂಜಸ್ನ ನೀವು ನೋಡಬಹುದು. ಇನ್ ಕೇಸ್ ಏನಾದರೂ ನಿಮಗೆ ಬಾಯ್ ಬೇಬಿ ಇತ್ತು ಅಂದರೆ ನಿಮಗೆ ಲೆಫ್ಟ್ ಸೈಡ್ ಬ್ರೆಸ್ಟ್ ಸ್ವಲ್ಪ ದೊಡ್ಡದಾಗಿರುತ್ತೆ. ಓಕೆನಾ, ನೀವು ಬೇಕಾದರೆ ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ. ಬಟ್ ಇದೆಲ್ಲ ನಿಮಗೆ ಮುಂಚೆನೇ ಕಾಣಿಸಲ್ಲ, ನಿಮಗೆ ಆಫ್ಟರ್ 7 ಮಂತಿಗೆ ನೀವು ಬಿದ್ದಾಗ ಅಂದರೆ 3rd ಟ್ರೈಮಿಸ್ಟರಲ್ಲಿ ನಿಮಗೆ ಇದು ನೋಡಬಹುದು. ನೀವು ಬ್ರೆಸ್ಟು ಸ್ವಲ್ಪ ಲೆಫ್ಟ್ ಸೈಡ್ ಅನ್ನೋದು ಜಾಸ್ತಿ ಆಗಿರುತ್ತೆ, ದೊಡ್ಡದಾಗಿ ಕಾಣಿಸ್ಕೊಳ್ಳುತ್ತೆ. ಓಕೆನಾ ಫ್ರೆಂಡ್ಸ್, ನಿಮಗೆ ನಾನು 11 ಸಿಂಪ್ಟಮ್ಸ್ ಹೇಳಿದ್ದೀನಿ. ಇನ್ನೊಂದು ಸಿಂಪ್ಟಮ್ಸ್ ಅಂದರೆ ಅದೇ, ಬೇರೆ ಏನೂ ಇಲ್ಲ. ಯೂರಿನ್ ಕಲರ್ ಅನ್ನೋದು ನಿಮಗೆ ತುಂಬ ಡಾರ್ಕ್ ಆಗಿರುತ್ತೆ. ಯಾವುದು ಅಂದರೆ ನಿಮಗೆ ಬಾಯ್ ಬೇಬಿ ಇದ್ದಾಗ ಯೂರಿನ್ ಕಲರ್ ಅನ್ನೋದು ತುಂಬ ಡಾರ್ಕ್ ಆಗಿರುತ್ತೆ. ಓಕೆನಾ ಫ್ರೆಂಡ್ಸ್, ನಾನು 12 ಸಿಂಪ್ಟಮ್ಸ್ನ ನಿಮಗೆ ಹೇಳಿದ್ದೀನಿ. ಸೊ ಇದರಲ್ಲಿ ನನಗೆ ಯಾವ್ಯಾವ ಸಿಂಪ್ಟಮ್ಸ್ ಇತ್ತು ಅಂದರೆ, ನನಗೆ ಪಿಂಪಲ್ಸ್ ಜಾಸ್ತಿ ಬರ್ತಾಯಿತ್ತು, ಹಾಗೆ ಹೆವಿಯಾಗಿ ನನಗೆ ಸ್ಪೈಸಿ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನನಗೆ ಹೇರ್ ಗ್ರೋತ್ ಅನ್ನೋದು ತುಂಬಾ ಚೆನ್ನಾಗಿತ್ತು. ಹಾಗೆ ನಾನು ಫಸ್ಟ್ ಹೇಳಿದಾಗೇ ನಿಮಗೆ ತುಂಬ ಬೆಳಗ್ಗೆ ಟಯರ್ಡ್ ಜಾಸ್ತಿ ಇರ್ತಾಯಿತ್ತು, ತುಂಬ ನಿದ್ದೆ ಬರ್ತಿತ್ತು. ಯಾಕಂದರೆ ನನಗೆ ನನ್ನ ಮಗಳನ್ನ ಸ್ಕೂಲಿಗೆ ಕಳ್ಸೋಕ್ಕೇ ಆಗ್ತಾ ಇರಲಿಲ್ಲ, ಎದ್ದು ಅಡುಗೆ ಎಲ್ಲ ಮಾಡಬೇಕಿತ್ತು. ಸೊ ಅದನ್ನು ಮಾಡೋಕ್ಕೂ ಕೂಡ ನಂಗೆ ಆಗ್ತಾ ಇರಲಿಲ್ಲ, ತುಂಬ ನಿದ್ದೆ ಜಾಸ್ತಿ ಬರ್ತಿತ್ತು. ಬಟ್ ಆದರೂ ನಾನು ಅದನ್ನು ಕಂಟ್ರೋಲ್ ಮಾಡಿಕೊಂಡು ಮಾಡ್ತಾಯಿದ್ದೆ. ಆಮೇಲೆ ಮಲಗಿಬಿಡ್ತಿದ್ದೆ. ಮಲಗಿದ್ರೆ ಎಷ್ಟೊತ್ತಾದ್ರೂ ಎಚ್ಚರನೇ ಆಗ್ತಾ ಇರಲಿಲ್ಲ, ಅಷ್ಟು ನಿದ್ದೆ ಬರ್ತಿತ್ತು ನನಗೆ. ಸೊ ನಿದ್ದೆ ಕೂಡ ನಾನು ತುಂಬ ಚೆನ್ನಾಗಿ ಮಾಡ್ತಾಯಿದ್ದೆ ಪ್ರೆಗ್ನೆಂಟ್ ಟೈಮಲ್ಲಿ ಬಾಯ್ ಬೇಬಿ ಇದ್ದಾಗ. ನೆಕ್ಸ್ಟ್ ಒಂದು ಸಿಂಪ್ಟಮ್ಸ್ ಅನ್ನೋದು ಬಂದು ನನಗೆ ಬ್ರೆಸ್ಟಲ್ಲಿ ಹೇಳಿದ್ನಲ್ಲ ನಿಮಗೆ. ಸೊ ಬ್ರೆಸ್ಟಲ್ಲಿ ಲೆಫ್ಟ್ ಬ್ರೆಸ್ಟ್ ಅನ್ನೋದು ತುಂಬಾ ನನಗೆ ಚೇಂಜಸ್ ಇತ್ತು. ಹಾಗೆ ನಾನು ಕೂಡ ಯಾವಾಗ್ಲೂ ಜಾಸ್ತಿ ಲೆಫ್ಟ್ ಸೈಡೇ ಮಲಗ್ತಾ ಇದ್ದೆ. ಇದರಲ್ಲಿ ಆಲ್ಮೋಸ್ಟ್ ಆಲ್ ನನಗೆ ಎಲ್ಲ ಸಿಂಪ್ಟಮ್ಸು ರಿಲೇಟೆಡ್ ಆಗೇನೇ ಇದೆ ಫ್ರೆಂಡ್ಸ್. ಅದರಲ್ಲಿ ನನಗೆ ಯೂರಿನೇಷನ್ದಷ್ಟು ನಾನು ಅಬ್ಸರ್ವ್ ಮಾಡಿಲ್ಲ. ಬಟ್ ಇನ್ನು ಉಳ್ಕಿದೆಲ್ಲ ಸಿಂಪ್ಟಮ್ಸು ಕೂಡ ನನಗೆ ಸೇಮ್ ಇದರಲ್ಲಿ ಯಾವ ಥರ ಇತ್ತೋ ಅದೇ ಥರನೇ ನನಗೆ ಆಗಿದೆ. ಬಟ್ ಇದು ಮಿತ್ಸು ಕೂಡ ಹೇಳ್ತಾರೆ. ಕಲರ್ ಚೇಂಜಸ್ಸು ಕೂಡ ಅಷ್ಟೇ, ನನಗೆ ತುಂಬ ಕಲರ್ ಚೇಂಜಸ್ ಆಗಿತ್ತು ಫ್ರೆಂಡ್ಸ್. ಇಲ್ಲಿ ನಿಮಗೆ ಕುತ್ತಿಗೆ ಹತ್ರ ಮುಖ ಅಷ್ಟೇ ಬ್ಲ್ಯಾಕ್ ಅಂತ ಇಲ್ಲ. ಸೊ ಇಲ್ಲೆಲ್ಲ ಕೆಳಗಡೆ ನಿಮಗೆ ಚೆಸ್ಟ್ ಹತ್ರ ಆಗಲಿ, ಇಲ್ಲಿ ಎದೆ ಹತ್ರ ಭಾಗ ಬರುತ್ತಲ್ವ, ಸೊ ಇಲ್ಲೆಲ್ಲನೂ ಕೂಡ ನಿಮಗೆ ತುಂಬ ಒಂಥರ ಡಲ್ನೆಸ್ಸು, ಕಪ್ಪು ಹೊಡೆದ್ಬಿಟ್ಟಿರುತ್ತೆ. ಸೊ ಹೋಲ್ ಬಾಡಿನೇ ನಿಮಗೆ ಫುಲ್ ಚೇಂಜಸ್ ಆಗಿಬಿಟ್ಟಿರುತ್ತೆ. ಹಾಗೆ ಬೇಬಿ ಬಂಪ್ ಕೂಡ ಅಷ್ಟೇ ನನಗೆ ಕೆಳಗಡೆನೇ ಇತ್ತು. ನನಗೆ 2 ಬೇಬಿ ಇರೋದ್ರಿಂದ ನಂದು ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ಸಬ್ಸ್ಕ್ರೈಬರ್ ಸ್ವಲ್ಪ ಇನ್ನೂ 100 ರೀಚ್ ಆಗಿಲ್ವಲ್ಲ, ಸೊ ಹಾಗಾಗಿ ನನ್ನ ಜರ್ನಿನ ಹೇಳೋದು ಆಮೇಲೆ ಹೇಳೋಣ ಅಂತ ಇದ್ದೀನಿ. ಸೊ ಅದಕ್ಕೋಸ್ಕರನೇ ವಿಡಿಯೋ ಯಾರ್ಯಾರೆಲ್ಲ ನೋಡ್ತೀರಾ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಜರ್ನಿ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್, ಒಂದು 12 ಸಿಂಪ್ಟಮ್ಸ್ ನಾನು ಹೇಳಿದ್ದೀನಿ. ಇದರಲ್ಲಿ ನಿಮಗೊಂದು 4 to 5 ಸಿಂಪ್ಟಮ್ಸ್ ಇದ್ದರೂ ಕೂಡ ಅದು ಕನ್ಫರ್ಮ್ ಅಂತಾರೆ. ಬಟ್ ಆದರೆ ಇದಿದ್ರೇ ಎಲ್ಲ ನಾವು ಪ್ರೆಡಿಕ್ಟ್ ಮಾಡಿಕೊಂಡು ಇದೇನಾ ಅಂತಲೂ ಅಂದ್ಕೊಳಕ್ಕಾಗೋದಿಲ್ಲ. ಸೊ ಈ ಥರ ಸಿಂಪ್ಟಮ್ಸ್ ಇರುತ್ತೆ. ಬಾಯ್ ಬೇಬಿಗೂ ಗರ್ಲ್ ಬೇಬಿಗೂ ತುಂಬಾ ಡಿಫ್ರೆನ್ಸಸ್ ಅನ್ನೋದಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಗರ್ಲ್ ಬೇಬಿ ಇದ್ದಾಗ ಯಾವ ಥರ ಡಿಫ್ರೆನ್ಸಸ್ ಇರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಓಕೆನಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.